ಕೆಲವು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಪೌರ ನೌಕರರ ಸಂಘದ ಆದೇಶದಂತೆ ನಾವು ನಡೆಸುತ್ತಿದ್ದ ಮುಷ್ಕರವನ್ನು ಅಂತ್ಯಗೊಳಿಸಲಾಗಿದೆ ಎಂದು ತಾಲೂಕು ಪೌರ ನೌಕರರ ಸಂಘದ ಅಧ್ಯಕ್ಷ ಗೋಪಿ ಹೇಳಿದರು. ಪಟ್ಟಣದ ಪುರಸಭಾ ಆವರಣದಲ್ಲಿ ಪೌರ ನೌಕರರು ನಡೆಸುತ್ತಿದ್ದ ಮುಷ್ಕರವನ್ನು ಅಂತ್ಯಗೊಳಿಸಿ ಮಾತನಾಡಿದ ಅವರು, ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವುದು ಸೇರಿದಂತೆ 19 ಬೇಡಿಕೆಗಳನ್ನು ಮುಂದಿಟ್ಟು ರಾಜ್ಯಾದ್ಯಂತ ಪೌರ ಸಿಬ್ಬಂದಿಗಳು 4 ದಿನಗಳಿಂದ ನಡೆಸುತ್ತಿದ್ದ ಮುಷ್ಕರವನ್ನು ಕೊನೆಗೊಳಿಸಿ ಇಂದು ಬೆಳ್ಳಂಬೆಳಗ್ಗೆಯಿಂದಲೇ ಎಂದಿನಂತೆ ಕೆಲಸಕ್ಕೆ ಹಾಜರಾಗಿ ಪಟ್ಟಣದ ಸ್ವಚ್ಛತೆ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಮುಷ್ಕರಕ್ಕೆ ಸಹಕರಿಸಿದ ಪುರಸಭೆ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದ ತಿಳಿಸಿದರು. ಸರ್ಕಾರಿ ನೌಕರರಂತೆ ಪರಿಗಣಿಸಿ ಮತ್ತು ಅವರ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಜೀವಿನಿ ಆರೋಗ್ಯ ಸಂಜೀವಿನಿ ಕಾರ್ಡ್ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೂ ಹೊರ ಗುತ್ತಿಗೆ ನೌಕರರು ನೇರ ಗುತ್ತಿಗೆ ಆಯ್ಕೆಯಲ್ಲಿ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸುತ್ತೇವೆ ಎಂದು ನಿನ್ನೆ ಭರವಸೆ ನೀಡಿರುವ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಸಂಜೆ ನಿನ್ನೆ ಫೋನ್ ಮಾಡಿ ರಾತ್ರಿ ಈ ರೀತಿಯ ಸಭೆಯನ್ನು ಆಗಿದ್ದೆ. ಅದರಿಂದ ಬೆಳಗ್ಗೆ 10 ಗಂಟೆ ನಂತರ ಸಭೆಯನ್ನು ನೀವೊಂದು ಸಭೆ ಮಾಡಿ ಮುಷ್ಕರವನ್ನು ಕೈಬಿಡಿ ಅಂತ ಹೇಳಿಬಿಟ್ಟು ನಿನ್ನೆ ದೂರವಾಣಿ ಮುಖಾಂತರ ಕರೆ ಮಾಡಿ ತಿಳಿಸಿದ್ದರ ಮೇರೆಗೆ ಇವತ್ತು 10 ಗಂಟೆಗೆ ನಾವು ನಮ್ಮ ಒಂದು ಮುಷ್ಕರವನ್ನು ಕೈಬಿಟ್ಟು ಪ್ರತಿನಿತ್ಯ ಎಂದಿನಂತೆ ನಾವು ಕಾರ್ಯವನ್ನು ಸ್ವಚ್ಛತೆ ಹಾಗೂ ನೀರು ವಿಭಾಗದಲ್ಲಿ ಮತ್ತು ಕಚೇರಿ ವಿಭಾಗದಲ್ಲಿ ಕೆಲಸವನ್ನು ಮೊದಲಿನಂತೆ ಮಾಡಲು ಎಲ್ಲ ಒಪ್ಪಿಕೊಂಡಿದ್ದು ಇವತ್ತಿಂದ ನಮ್ಮ ಒಂದು ಸ್ಟ್ರೈಕನ್ನು ಕೈಬಿಡಲಾಗಿದೆ. ಈ ಸಂದರ್ಭದಲ್ಲಿ ಪೌರ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಆರ್ ಕುಮಾರ್, ಪುರಸಭಾ ಆರೋಗ್ಯಾಧಿಕಾರಿ ಲೋಕಿತ್, ಜಿಲ್ಲಾ ನಿರ್ದೇಶಕರಾದ ಆರೋಗ್ಯಾಧಿಕಾರಿ ಜ್ಯೋತಿ, ಪ್ರತೀಕ್ಷಾ, ತಾಲೂಕು ನಿರ್ದೇಶಕರಾದ ನೀಲಾ, ಓಬಳೇಶ್, ಸಂತೋಷ್, ಸಂಜು, ಮಂಜುಳಾ, ಭಾಗ್ಯಮ್ಮ, ಸಲ್ಮಾನ್ ಖಾನ್, ನೀರು ಸರಬರಾಜು ಸಿಬ್ಬಂದಿಗಳು, ಪುರಸಭಾ ಸಿಬ್ಬಂದಿಗಳು ಇದ್ದರು. ಗಣೇಶ್ ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.